ನೀರಾವರಿ ಹೆಸರಲ್ಲಿ ಕಮಿಷನ್ ಭೂತ್. ಇದು ನಿಜವಾ? ರೈತರು ಹೀಗ್ಯಾಕಂದ್ರು? ಎರಡು ಕೆಲಸ ಒಂದೇ ಇಲಾಖೆ. ಕಾಮಗಾರಿ ವಿಷಯದಲ್ಲಿ ಎಡವಿದ್ಯಾಕೆ ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ಹಾಗೆ ಗಾದೆ ಮಾತು ಇಲ್ಲಿ ದಿಟವಾಯ್ತಾ? ಹಾಗಾದ್ರೆ ಯಾಕೀ ಗೊಂದಲ? ರೈತರು ಹೇಳೋ ಹಾಗೆ ಈ ಯೋಜನೆ ಕಮಿಷನ್ ಭೂತ ಏನಾದ್ರೂ ಅಂಟಿಕೊಂಡಿದ್ಯಾ ಅನ್ನೋ ಅನುಮಾನಗಳು ಗೋಚರವಾಗುತ್ತಿವೆ. ಹೌದು, ಬೆಳಗಾವಿ ಜಿಲ್ಲೆ ಕಾಗವಾಡ ಹಾಗೂ ಅಥಣಿ ತಾಲೂಕಿನಲ್ಲಿ 2 ಬೃಹತ್ ಕಾಮಗಾರಿಗಳು ಪ್ರಾರಂಭವಾಗಿವೆ. 6 ತಿಂಗಳ ಹಿಂದೆ ಭೂಮಿ ಪೂಜೆ ನೆರವೇರಿಸಿದ ಅಮ್ಮಜೇಶ್ವರ್ ಈಗಾಗಲೇ 50% ಪೂರ್ಣಗೊಂಡಿದೆ. ಆದ್ರೆ 8 ವರ್ಷಗಳಿಂದ ಕುಂಟುತ್ತಾ ಸಾಗಿದ ಬಸವೇಶ್ವರ್ ಏತ ನೀರಾವರಿ ಇನ್ನು ಅರ್ಧಕ್ಕೆ ನಿಂತಿದೆ. ಈ 2 ಕಾಮಗಾರಿ ಕೈಗೆತ್ತಿಕೊಂಡ ಹಿಪ್ಪರಗಿ ಆಣೆಕಟ್ಟು ನೀರಾವರಿ ನಿಗಮ ಕಾರ್ಯಪಾಲಕ ಅಭಿಯಂತರರು ಬಸವೇಶ್ವರ್ ಏತ ನೀರಾವರಿ ಕಾಮಗಾರಿ ವಿಷಯದಲ್ಲಿ ಆಸಕ್ತಿ ತೋರುತ್ತಿಲ್ಲ. ಬಹುತೇಕ ಕಮಿಷನ್ ದುಡ್ಡು ಬಂದಿಲ್ಲ, ಅದಕ್ಕೆ ಕಾಮಗಾರಿ ಪೂರ್ಣಗೊಳ್ಳುವಲ್ಲಿ ವಿಳಂಬವಾಗುತ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ. ರೈತರ ಸಹನೆಯ ಕಟ್ಟೆ ಒಡೆಯುವ ಮುಂಚೆ ಅಧಿಕಾರಿಗಳು ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸಿ ಆದಷ್ಟು ಬೇಗ ನೀರು ಪೂರೈಕೆ ಮಾಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಗಂಗಾಧರ್ ಎಸ್ ಶಿರಗಾವಿ, GS5 ಟಿವಿ, ಕನ್ನಡ ನ್ಯೂಸ್. ಕ್ಷೇತ್ರದ ಬಸವೇಶ್ವರ ಏತ ನೀರಾವರಿ ಐತಿ. ಇದು ಸುಮಾರು 9 ವರ್ಷದಿಂದ ಏನ ಆಮೆಗತಿ ಒಳಗ್ ಸಾಗತತಿ. ಮತ್ತು ಅದೇ ರೀತಿಯಾಗಿ ಈಗ ಇದೇ 2024ರಾಗ ಏನು ಅಮ್ಮಾಜೇಶ್ವರಿ ಯಾತ್ ನೀರಾವರಿ ಪೂಜೆ ಮಾಡಿ ಪ್ರಾರಂಭ ಮಾಡ್ಯಾರು. ಅದು ಬಹುತೇಕ ಇನ್ನು 25ರಾಗ ಮೋಸ್ಟ್ಲಿ ನೀರು ಹೋಗಿಸ್ತಾರತ್ತ ಅನಿಸ್ತತಿ. ಆದ್ರೆ ಈಗ ರೀಸೆಂಟ್ಲಿ ಚಾಲು ಆದಂಥ ಕಾಮಗಾರಿಗಳು ಮುಗಿತಾ ಬಂದವು. ಆದ್ರೆ ಇದು 9 ವರ್ಷದಿಂದ ಚಾಲು ಆದಂಥ ಕಾಮಗಾರಿ ಇದುವರೆಗೆ ಮುಗಿತಾ ಇಲ್ಲ. ಇದಕ್ಕೆ ಕಾರಣ ಏನ ಕಮಿಷನ್ದಿಂದ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೋ ಮತ್ತೆ ಯಾವ ರೀತಿಯಿಂದ ಮಾಡ್ತಾ ಇದ್ದಾರೋ? ಇಲ್ಲಪ್ಪ, ನಿಮಗೆ ಕಮಿಷನ್ ಬೇಕಂತಂದ್ರೆ ನಾವು ಕಾಗವಾಡ ಮತಕ್ಷೇತ್ರದ ಏನು 23 ಹಳ್ಳಿಗಳಿಗೆ ಬಸವೇಶ್ವರ ಏತ ನೀರಾವರಿ ಹೋತತ್ತಲ್ಲ, ಎಲ್ಲ ನಾವು ಪ್ರತಿಯೊಂದು ಕುಟುಂಬದ ಮನೆಗೆ ತಿರುಗಾಡಿ, ರೈತರು ತಿರುಗಾಡಿ ನಿಮಗೆ ಚಂದ ಬೇಕಾಗಿತ್ತಂದ್ರೆ ಕಮಿಷನ್ ಗೋಳೆ ಮಾಡಿಸಿಂದ ನಾವು ನಿಮಗೆ ಕೊಡತಕ್ಕಂಥ ಕೆಲಸ ಮಾಡ್ತೀವಿ. ಅದೇನ್ರಿ ಅಂತದ ಇತ್ತಂದ್ರೆ ನಮಗೆ ಬಹಿರಂಗವಾಗಿ ಹೇಳ್ರಿ, ಮತ್ತು ಹೇಳ್ರಿ ಅಂದ್ರೆ ನಾವು ಎಲ್ಲ ರೈತರು ಕೂಡಿಸಿಂದ ನಿಮ್ಗೆ ಚಂದ ಕಲೆಕ್ಟ್ ಮಾಡಿಸಿಂದ ನಿಮಗೆ ಕಮಿಷನ್ ರೂಪದೊಳಗೆ ಕೊಡ್ತೀವಿ. ಅವಾಗರಿ ನಮ್ಮ ಬಸವೇಶ್ವರ ಏತ ನೀರಾವರಿಯನ್ನು ಪೂರ್ಣ ಮಾಡಿ ಕೊಡ್ತೀರಿ ನೋಡುನು. ಫ್ರೀ ಯಾತ್ ನೀರಾವರಿ ಒಳಗ ಅವಾಗೂ ಹುಂಚಿಕಟ್ಟಿ ಅವರು ಇದ್ರು, ಈಗ ಆದರೂ ಬಸವೇಶ್ವರ ಯಾತ್ ನೀರಾವರಿ ಒಳಗಾದ್ರೂ ಹುಂಚಿಕಟ್ಟಿ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರು. ಆದ್ರೆ ಅಲ್ಲಿ ಮೋಸ್ಟ್ಲಿ ಇವ್ರು ಬಸವೇಶ್ವರ ಏತ ನೀರಾವರಿ ಶಾಂಕ್ಷನ್ ಆಗೋ ಸಂದರ್ಭದಾಗ ಇವ್ರು ಹುಂಚಿಕಟ್ಟಿ ಇರ್ಲಿಕ್ಕಿಲ್ಲ ಅಂತೇಳಿ ನಮಗೆ ಕೇಳ ಬಂದತಿ. ಆದ್ದರಿಂದ ಇಲ್ಲಿ ಬಸವೇಶ್ವರ ಯಾತ್ ನೀರಾವರಿ ಒಳಗೆ ಇವ್ರಿಗೆ ಕಮಿಷನ್ ಸಿಗಲಾರದ ಕಾರಣಕ್ಕಾಗಿ ಇವ್ರು ಏನಾದರೂ ವಿಳಂಬ ಮಾಡತ್ತಾರ ಅಂತೇಳಿ ನಮ್ಗೆ ರೈತರಿಗೆಲ್ಲರಿಗೆ ಸಂಶಯ ಬಂದ ಕಾರಣದಿಂದ ನಾವು ಇವತ್ತು ಈ ಮಾತನ್ನು ಮಾತಾಡ್ತಾ ಇದ್ದೀವಿ. ಯಾಕಂತಂದ್ರೆ ನಮಗೆ ನಮ್ಮದು ಡ್ರಾ ಏರಿಯಾ ಇರೋದ್ರಿಂದ ನಮಗೆ ನೀರಿಂದ ತುಂಬ ಕೊರತೆ ಐತಿ. ಇನ್ನು 1 ತಿಂಗಳು ಆದ್ರೆ ನಮಗೆ ಕುಡಿಲಾಕ ನೀರು ಸಿಗಂಗಿಲ್ಲ. ಯಾವ ಶಾಸಕರಾಗಲಿ, ಸಚಿವರಾಗಲಿ, ಸ್ಥಳೀಯ ಯಾವ ಲೀಡರ್ಗಳಾಗಲಿ ನಮಗೆ ಯಾರೋ ಕುಡಿಲಾಕ ನೀರು ನಿಮಗೆ ಬೇಕನಪ್ಪ ಅಂತಂದು ಯಾರು ಬಂದು ನೋಡಂಗಿಲ್ಲ ಈ ಕಡೆ. ಆದ್ದರಿಂದ ನಮಗೆ ನಮ್ಮ ರೈತರ ಒಂದು ಜೀವನಾಡಿ ಐತಿ ಯಾವುದಪ್ಪ, ಬಸವೇಶ್ವರ ಯಾತ್ ನೀರಾವರಿ. ಆದ್ದರಿಂದ ನಾವು ನಿಮಗೆ ಕಮಿಷನ್ ಬೇಕಾಗಿತ್ತಂದ್ರೆ ಗೋಳೆ ಮಾಡಿ ಕೊಡ್ತೀವಿ. ಆದ್ದರಿಂದ ಬೇಗನೆ ಅದನ್ನು ಏನೈತೆ ಅನ್ನೋದು ನಮಗೆ 2 ದಿನದಾಗ ಹೇಳ್ರಿ. ಹೇಳಿಲ್ಲ ಅಂದ್ರೆ ನಾವು ರೈತರೆಲ್ಲ ಕುಡ್ಕೊಂಡು ಬಂದಕ್ಷಿಂದ ನೀರಾವರಿ ಇಲಾಖೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ಬೇಕಾಕೈತಿ ಅಂತೇಳಿ ನಾ ಇವತ್ತಿನ ದಿವಸ ಮಾಧ್ಯಮದ ಮುಖಾಂತರ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಒಂದು ಎಚ್ಚರಿಕೆ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ.